ಆಕ್ಟಿಂಗು ಮಶಾನದಲ್ಲಿ ಮಲ್ಕೊಂಡಿರೋ ಕಾಲಿಯ ಮನೆ ಎದ್ದು ಬಂದ್ಬಿಟ್ಟು ಇವಾಗ ಅಂತ ಆಡ್ತೈತೆ, ಹಂಗೈತೆ ಗುರು. A few moments later. ಎಲ್ಲರಿಗೂ ನಮಸ್ಕಾರ. ಏನಪ್ಪಾ ವಿಷಯ ಅಂದ್ರೆ ಅಮೃತ ಅಂಜನ್ ಮೂವಿನ ನೋಡ್ಕೊಂಡ್ ಬಂದೆ. ಒಳ್ಳೆ ರಿವ್ಯೂ ಕೊಟ್ಟೆ ಅಂಡ್ ಮೋರ್ ಟಾಕ್ಸ್ ಅಬೌಟ್ ಅಣ್ಣನ್ ಬಗ್ಗೆ ಮಾತಾಡಿದೆ, ಧ್ರುವ ಅಣ್ಣನ್ ಬಗ್ಗೆ. ಸೊ ವೀಕೆಂಡ್ ಬಂದಾಗ ಶನಿವಾರ ಭಾನುವಾರ ಅಣ್ಣನ ಮನೆ ಹತ್ರ ತುಂಬಾ ಜನ ಬರ್ತಾರೆ, ತುಂಬಾ ಜನ ಕಲಾವಿದರು, ತುಂಬಾ ಜನ ಟ್ಯಾಲೆಂಟ್ ಇರೋರು, ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನಾನು ಕೂಡ. ಸೊ ಇದೇ ತರ ನಾನು ತುಂಬಾ ಮಾತಾಡಿದ್ದೆ. ಅಲ್ಲಿ ಮೀಡಿಯಾದವರು ಅದು ಯಾವ್ದು ವಿಡಿಯೋ ಹಾಕಿಲ್ಲ, ನಾನು ಮಾತಾಡಿದ್ ಹಾಕಿಲ್ಲ. ಸೊ ಅಲ್ಲಿಗೆ ಕಟ್ ಮಾಡಿ ಸೊ ನನ್ನ ಬೇರೆ ತರ ಪೋರ್ಟ್ರೇ ಮಾಡಕ್ ನೋಡ್ತಾ ಇದ್ದೀರಾ. ಸೊ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಆಸ್ ಯೂಶುವಲಿ ನಾನು ಬಂದಿದ್ದು ದಾರಿ ಬಂದಿ ಧ್ರುವಣ್ಣನಿಂದ, ಬೆಳೆದಿದ್ದ ದಾರಿ ಬಂದಿ ಧ್ರುವಣ್ಣನಿಂದ. ಸೊ ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ನೀವೇನೇ ಪೋರ್ಟ್ರೇ ಮಾಡಿದ್ರು ಕೂಡ ನಾನು ತಲೆ ಕೆಡ್ಸ್ಕೊಳಲ್ಲ. ಸೊ ಅಣ್ಣ ನನ್ಗೆ ಹೇಳ್ಕೊಟ್ಟಿರೋದೇನಂದ್ರೆ, ಯಾವ್ದೇ ಮೂವಿ ಆಗಿರ್ಲಿ, ಏನೋ ಒಂದು ಅವ್ನ ಯಾರೋ ಸ್ಟ್ರಾಂಗ್ ಸುಧಾಕರ, ಸೊ ಮಾರ್ಟಿನ್ ಟೈಮಲ್ಲಿ ಏನೋ ಒಂದು ರಾಂಗ್ ಆಗಿ ರಿವ್ಯೂ ಕೊಟ್ಟಿದ್ದೆ, ಅದ್ ಯಾರ ಹತ್ರನ ದುಡ್ಡು ಇಸ್ಕೊಂಡು ಏನ್ ರಿವ್ಯೂ ಕೊಟ್ನೋ. ಬಟ್ ಸೊ ಕನ್ನಡ ಮೂವಿನ ಸಪೋರ್ಟ್ ಮಾಡ್ಬೇಕು, ಕನ್ನಡನ ಬೆಳೆಸ್ಬೇಕು, ಕನ್ನಡ ಆಕ್ಟರ್ಸ್ಗಳು ಯಾರು ಹೊಸ ಆಕ್ಟರ್ ಬರ್ತಾವ್ರೆ ಪ್ರತಿಯೊಬ್ಬರಿಗೂ ಒಳ್ಳೆ ರಿವ್ಯೂ ಕೊಟ್ಟಿದ್ದೀನಿ. ಇನ್ನೇ ಹೇಳ್ಬೇಕಂದ್ರೆ ಅಮೃತಾಂಜನ್ ಮೂವಿ ಬಗ್ಗೆ ನಾನು ಖುಷಿಯಾಗಿ ಮಾತಾಡಿದ್ದೀನಿ. ಸೊ ಒಳ್ಳೇದಾಗ್ಲಿ ಅಂತ. ಸೊ ಇದೆಲ್ಲ ನಾನು ಮಾತಾಡಿದಾಗ ಆ ವರ್ಡ್ ನಾನು ಹೇಳ್ದೆ ಗೊತ್ತಾ, ನಮ್ಗೆ ಅಲೆದು ಗಿಲದು ಅದೆಲ್ಲ ನಾಟಕ ಇಲ್ಲ. ಅದೇ ಪರ್ಸನ್ ಆಗಿ ದೊಡ್ಡ ಆಕ್ಟರ್ ಬಗ್ಗೆ ಮಾತಾಡಿದ್ ತಪ್ಪು. ಸೊ ನಾನು ಇದೇ ಹೇಳ್ತಿದ್ದೀನಿ, ದೊಡ್ಡ ಆಕ್ಟರ್ ಬಗ್ಗೆ ನಿನ್ ಲೆವೆಲ್ ಅಲ್ಲಿ ಅವ್ರ ಲೆವೆಲ್ ಅಲ್ಲಿ, ದೊಡ್ಡ ಆಕ್ಟರ್ ಬಗ್ಗೆ ನೀನ್ ಮಾತಾಡಿದ ತಪ್ಪು ಆ ಟೈಮ್ಗೆ. ಅಂಡ್ ಇವಾಗ ನೀನ್ ಸಾರಿ ಕೇಳಿದ್ರೆ ಅದೇನು ಯೂಸ್ ಇಲ್ಲ. ನಾನ್ ಬಂದು ಆಸ್ ಎ ಪರ್ಸನ್ ಆಗಿ ನಾನ್ ಬಂದು ನಿನ್ ಮೂವಿ ನೋಡಿದಾಗ ಸೊ ನನ್ ಖುಷಿ ಅನಿಸ್ತು, ನಾನು ಹೇಳ್ದೆ ಒಳ್ಳೇದಂದೆ. ಯಾಕಂದ್ರೆ ಸೊ ಕಲಿಬೇಕು. ಸೊ ಲಕ್ಷಾಂತರ ರೂಪಾಯಿ ಕೋಟಿ ಹಾಕಿ ಮೂವಿ ಮಾಡಿರ್ತಾರೆ. ಸೊ ಇವತ್ತು ನೀನ್ ಮಾಡ್ದಾಗ ನಿನ್ಗೆ ಗೊತ್ತಾಗ್ತೈತೆ. ಸೊ ಇದೆಲ್ಲ ನಾನು ಹೇಳ್ದಾಗ ಮೀಡಿಯಾದವ್ರು ಇದನ್ನೆಲ್ಲ ಹಾಕೇ ಇಲ್ಲ. ಸೊ ತುಂಬಾ ಬೇಜಾರಾಯ್ತು ನನ್ಗೆ ಇದೊಂದು. ಅಂಡ್ ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ಸೊ ಅಮೃತಾಂಜನ್ ಮೂವಿ ಚೆನ್ನಾಗಿದೆ, ಥಿಯೇಟ್ರಿಗೆ ಹೋಗಿ ನೋಡ್ರಿ. ಕನ್ನಡ ಮೂವಿನ ಬೆಳೆಸಿ, ಕನ್ನಡ ಮೂವಿನ ಸಪೋರ್ಟ್ ಮಾಡಿ. ಜೈ ಧ್ರುವ, ಬಸ್, ಲವ್ ಯು.